2019 ಆಗಸ್ಟ್ 6ರಂದು ದೇಶದ ಮಾಜಿ ವಿದೇಶಾಂಗ ಸಚಿವೆ ಮತ್ತು ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಕೊನೆಯುಸಿರೆಳೆದರು. 1970ರಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ರಾಜಕೀಯ ಜೀವನ ಆರಂಭಿಸಿದ ಸುಷ್ಮಾ ಸ್ವರಾಜ್ ಅವರ ವ್ಯಕ್ತಿತ್ವ ದೇಶದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತೆಯೇ ಇತ್ತು. ಅವರು 2014ರಿಂದ 2019ರವರೆಗೆ ನರೇಂದ್ರ ಮೋದಿ ಅವರ ಮೊದಲ ಸರ್ಕಾರದಲ್ಲಿ ಭಾರತದ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದರು. 2009ರಲ್ಲಿ ಸಂಸತ್ತಿನಲ್ಲಿ ಅವರು ಭಾರತೀಯ ಜನತಾ ಪಕ್ಷದಿಂದ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದರು. ಹಾಗಾಗಿ ಸುಷ್ಮಾ ಸ್ವರಾಜ್ ಅವರು ಭಾರತದ 15ನೇ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕಿಯಾಗಿದ್ದರು. ಸುಷ್ಮಾ ಸ್ವರಾಜ್ ಅವರು 7 ಬಾರಿ ಸಂಸದರಾಗಿ ಮತ್ತು 3 ಬಾರಿ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 1977ರಲ್ಲಿ 25ನೇ ವಯಸ್ಸಿನಲ್ಲಿ ಸುಷ್ಮಾ ಹರಿಯಾಣದ ಅತ್ಯಂತ ಕಿರಿಯ ಕ್ಯಾಬಿನೆಟ್ ಸಚಿವೆಯಾದರು. ಅವರು 1998ರಲ್ಲಿ ದೆಹಲಿಯ 5ನೇ ಮುಖ್ಯಮಂತ್ರಿಯಾಗಿ ಅಲ್ಪಾವಧಿಗೆ ಸೇವೆ ಸಲ್ಲಿಸಿದರು ಮತ್ತು ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಎನಿಸಿದರು. ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದರು. ಅವರಿಗೆ ಮರಣೋತ್ತರವಾಗಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣ ನೀಡಲಾಯಿತು. ಸುಷ್ಮಾ ಸ್ವರಾಜ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ವಿಭಿನ್ನ ಸ್ಥಾನಗಳನ್ನು ಹೊಂದಿದ್ದರು. ಆದರೆ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದ ಅವಧಿಯು ಹೆಚ್ಚಾಗಿ ನೆನಪಿಸಿಕೊಳ್ಳಲ್ಪಡುತ್ತದೆ. ಸುರೇಂದ್ರನಾಥ ಬ್ಯಾನರ್ಜಿ ಅವರು 1925ರ ಆಗಸ್ಟ್ 6ರಂದು ಕೊನೆಯುಸಿರೆಳೆದರು. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಸುರೇಂದ್ರನಾಥ ಬ್ಯಾನರ್ಜಿ ಅವರು ಪ್ರಾರಂಭದ ಅವಧಿಯ ನಾಯಕರಾಗಿದ್ದರು. ಮೊದಲ ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ 2ನೇ ಭಾರತೀಯ ಅವರು. ಅವರನ್ನು ಸೇವೆಯಿಂದ ವಿವಾದಾತ್ಮಕವಾಗಿ ತೆಗೆದುಹಾಕಲಾಗಿತ್ತು. ಆಗ ಅವರು ನ್ಯಾಯಕ್ಕಾಗಿ ವಿಫಲ ಹೋರಾಟವನ್ನು ಮಾಡಿದ್ದರು. ಸುರೇಂದ್ರನಾಥ ಬ್ಯಾನರ್ಜಿ ಅವರು ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಎಂಬ ರಾಷ್ಟ್ರೀಯತಾವಾದಿ ಸಂಘಟನೆಯನ್ನು ಸ್ಥಾಪಿಸಿದರು. ಇದು ಆ ಸಮಯದಲ್ಲಿ ಭಾರತದ ಮೊದಲ ರಾಜಕೀಯ ಪಕ್ಷವಾಗಿತ್ತು. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದಾಗ ಬ್ಯಾನರ್ಜಿ ಅವರು ತಮ್ಮ ಪಕ್ಷವನ್ನು ಅದರೊಂದಿಗೆ ವಿಲೀನಗೊಳಿಸಿದರು. ಅವರು 1895ರಲ್ಲಿ ಪೂನಾ ಅಧಿವೇಶನದಲ್ಲಿ ಮತ್ತು 1902ರಲ್ಲಿ ಅಹಮದಾಬಾದ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದಾಗ್ಯೂ ಬ್ಯಾನರ್ಜಿ ತೀವ್ರಗಾಮಿಗಳ ರಾಜಕೀಯ ಕ್ರಮವನ್ನು ಒಪ್ಪಿಕೊಳ್ಳಲಿಲ್ಲ ಅಥವಾ ಗಾಂಧಿಯವರ ಅಸಹಕಾರ ಚಳುವಳಿಯನ್ನು ಬೆಂಬಲಿಸಲಿಲ್ಲ ಎಂದು ನಂಬಲಾಗಿದೆ. 1905ರಲ್ಲಿ ಬಂಗಾಳದ ವಿಭಜನೆಯ ಸಮಯದಲ್ಲಿ ಬ್ಯಾನರ್ಜಿ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದರು. ಬ್ಯಾನರ್ಜಿಯವರ ಆಶ್ರಯದಲ್ಲಿ ಗೋಪಾಲಕೃಷ್ಣ ಗೋಖಲೆ ಮತ್ತು ಸರೋಜಿನಿ ನಾಯ್ಡು ಅವರಂತಹ ಭಾರತೀಯ ನಾಯಕರು ರಾಷ್ಟ್ರೀಯ ರಂಗಕ್ಕೆ ಬಂದರು. 1948ರ ನವೆಂಬರ್ 10ರಂದು ಕೋಲ್ಕತ್ತಾದಲ್ಲಿ ಜನಿಸಿದ ಸುರೇಂದ್ರನಾಥ ಬ್ಯಾನರ್ಜಿ ಅವರನ್ನು ರಾಷ್ಟ್ರಗುರು ಎಂದು ಕರೆಯುತ್ತಾರೆ. ಬಂದೇ ಮಾತರಂ ಪತ್ರಿಕೆಯನ್ನು 1906ರ ಆಗಸ್ಟ್ 6ರಂದು ಪ್ರಾರಂಭಿಸಲಾಯಿತು. ಬಂದೇ ಮಾತರಂ ಕೋಲ್ಕತ್ತಾದಿಂದ ಪ್ರಕಟವಾಗುತ್ತಿದ್ದ ಆಂಗ್ಲ ಭಾಷೆಯ ವಾರಪತ್ರಿಕೆ. ಇದನ್ನು 1906ರಲ್ಲಿ ಸುಬೋಧ್ ಚಂದ್ರ ಮಲಿಕ್, ಬಿಪಿನ್ ಚಂದ್ರ ಪಾಲ್ ಮತ್ತು ದೇಶಬಂಧು ಚಿತ್ತರಂಜನ್ ದಾಸ್ ಅವರು ಸ್ಥಾಪಿಸಿದರು. ಶ್ರೀ ಅರಬಿಂದೋ ಅವರು ಇದರ ಸಂಪಾದಕರಾಗಿದ್ದರು. ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಭಾರತೀಯರನ್ನು ಸಿದ್ಧಪಡಿಸುವುದು ಇದರ ಉದ್ದೇಶವಾಗಿತ್ತು. ಇದು ಭಾರತೀಯ ರಾಷ್ಟ್ರೀಯತೆಯ ದೈನಂದಿನ ಭಾಗವಾಗಿತ್ತು. ಬಂಗಾಳದಲ್ಲಿ ಬಂದೇ ಮಾತರಂನಂತಹ ನಿಯತಕಾಲಿಕೆಗಳ ಹೆಚ್ಚುತ್ತಿದ್ದ ಪ್ರಭಾವದಿಂದಾಗಿ ಪತ್ರಿಕಾ ಕಾಯ್ದೆ 1910 ನಂತರ ಬ್ರಿಟಿಷರು ತಂದರು. ಈ ಕಾಯ್ದೆಯ ಅಡಿಯಲ್ಲಿ ಕಟ್ಟುನಿಟ್ಟಾದ ಸರ್ಕಾರಿ ಸೆನ್ಸಾರ್ಶಿಪ್ ಅನ್ನು ಜಾರಿಗೆ ತರಲಾಯಿತು. ಈ ಪತ್ರಿಕೆಯು ರಾಷ್ಟ್ರೀಯ ಆಂದೋಲನದಲ್ಲಿ ಜನರನ್ನು ಪ್ರೇರೇಪಿಸುವ ಪ್ರಮುಖ ಪಾತ್ರವನ್ನು ವಹಿಸಿತು. ಆದಾಗ್ಯೂ 1908ರಲ್ಲಿ ಈ ಪತ್ರಿಕೆಯನ್ನು ಬ್ರಿಟಿಷರು ದಿ ನ್ಯೂಸ್ ಪೇಪರ್ ಆಕ್ಟ್ 1908ರ ಅಡಿಯಲ್ಲಿ ಮುಚ್ಚಿದರು. 2010ರ ಆಗಸ್ಟ್ 6ರಂದು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ವಿನಾಶಕಾರಿ ಪ್ರವಾಹ ಉಂಟಾಯಿತು. ಆ ಸಮಯದಲ್ಲಿ ಲಡಾಖ್ ಜಮ್ಮು ಮತ್ತು ಕಾಶ್ಮೀರದ ಭಾಗವಾಗಿತ್ತು. ಈಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ 2 ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಆಗಿನ ಪ್ರವಾಹದಲ್ಲಿ ಲಡಾಖ್ನ 71 ಪಟ್ಟಣಗಳು ಮತ್ತು ಹಳ್ಳಿಗಳು ಹಾನಿಗೊಳಗಾಗಿದ್ದವು ಎಂದು ಹೇಳಲಾಗುತ್ತದೆ. ಲೇಹ್ ಕೂಡ ಪ್ರವಾಹಕ್ಕೆ ತುತ್ತಾಗಿತ್ತು. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಪ್ರವಾಹದಲ್ಲಿ ಕನಿಷ್ಠ 255 ಜನರು ಸಾವನ್ನಪ್ಪಿದ್ದರು. ಇದರಲ್ಲಿ 6 ವಿದೇಶಿ ಪ್ರವಾಸಿಗರೂ ಸೇರಿದ್ದಾರೆ. ಆಗ ಅಲ್ಲಿ 1,000 ವಿದೇಶಿಗರು ಸೇರಿದಂತೆ 3,000 ಪ್ರವಾಸಿಗರಿದ್ದರು. ಪ್ರವಾಹದ ಆರಂಭದಲ್ಲಿ 200 ಜನರು ನಾಪತ್ತೆಯಾಗಿದ್ದರು. ಪ್ರವಾಹದಿಂದಾಗಿ ಆಸ್ತಿ ಮತ್ತು ಮೂಲಸೌಕರ್ಯಗಳಿಗೆ ವ್ಯಾಪಕ ಹಾನಿ ಸಂಭವಿಸಿತ್ತು. ಸಾವಿರಾರು ಜನರು ನಿರಾಶ್ರಿತರಾದರು. ಒಟ್ಟಾಗಿ 9,000 ಜನರು ಈ ಘಟನೆಯಿಂದ ನೇರವಾಗಿ ಬಾಧಿತರಾಗಿದ್ದರು. ರಾತ್ರಿ 12ರಿಂದ 12:30ರ ಸುಮಾರಿಗೆ ಲಡಾಖ್ನ ಹಲವು ಪ್ರದೇಶಗಳಲ್ಲಿ ದಟ್ಟವಾದ ಮೋಡ ಕವಿದಿತ್ತು. ಇದಾದ ಬಳಿಕ ದಿಢೀರ್ ಪ್ರವಾಹ ಉಂಟಾಯಿತು. ಆದರೆ ಹವಾಮಾನ ಕೇಂದ್ರದ ಮಾಹಿತಿಯು 2010ರ ಆಗಸ್ಟ್ 6ರ ರಾತ್ರಿ ಕೇವಲ 12.8 ಮಿಲಿಮೀಟರ್ ಮಳೆ ದಾಖಲಾಗಿದೆ ಎಂದು ತೋರಿಸುತ್ತದೆ.
ಭಾರತದ ಮೊದಲ ಟೆಸ್ಟ್ ಟ್ಯೂಬ್ ಬೇಬಿ 1986ರ ಆಗಸ್ಟ್ 6ರಂದು ಜನಿಸಿತು. ಮುಂಬೈನ ಜಸ್ಲೋಕ್ ಆಸ್ಪತ್ರೆಯಲ್ಲಿ ಮುಂಜಾನೆ 3:30ಕ್ಕೆ ಮಣಿ ಚಾವ್ಡಾ ಎಂಬ ಮಹಿಳೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು. ಈ ಮಗು ಭಾರತದಲ್ಲಿ ಟೆಸ್ಟ್ ಟ್ಯೂಬ್ ತಂತ್ರಜ್ಞಾನ ಬಳಸಿ ಜನಿಸಿದ ಮೊದಲ ಮಗು. ಮುಂಬೈನಲ್ಲಿ ಮಣಿ ಚಾವ್ಡಾ ದಂಪತಿಗಳು ಹಲವು ವರ್ಷಗಳಿಂದ ಪೋಷಕರಾಗಲು ಬಯಸಿದ್ದರು. ಆದರೆ ಅವರು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ಅದರ ನಂತರ 24 ವರ್ಷದ ಮಣಿ ಚಾವ್ಡಾ IVF ತಂತ್ರವನ್ನು ಆಶ್ರಯಿಸಿದರು. ಈ ತಂತ್ರವನ್ನು ಬಳಸಿ ಡಾಕ್ಟರ್ ಇಂದಿರಾ ಹಿಂದೂಜಾ ಅವರು ಪ್ರಯೋಗಾಲಯದಲ್ಲಿಯೇ ಭ್ರೂಣವನ್ನು ರಚಿಸಿದರು. 1985ರ ನವೆಂಬರ್ 30ರಂದು ಈ ಭ್ರೂಣವನ್ನು ಮಣಿ ಚಾವ್ಡಾ ಅವರ ಗರ್ಭಾಶಯಕ್ಕೆ ವರ್ಗಾಯಿಸಲಾಯಿತು. 1986ರ ಜನವರಿ 6ರಂದು ಅಲ್ಟ್ರಾಸೌಂಡ್ ಆರೋಗ್ಯಕರ ಗರ್ಭಧಾರಣೆಯನ್ನು ದೃಢಪಡಿಸಿತು. ಅದರ ನಂತರ 1986ರ ಆಗಸ್ಟ್ 6ರಂದು ಮಣಿ ಅವರು ಒಬ್ಬ ಮಗಳಿಗೆ ಜನ್ಮ ನೀಡಿದರು. ಆಕೆಗೆ ಹರ್ಷ ಎಂದು ಹೆಸರಿಡಲಾಯಿತು. 2016ರಲ್ಲಿ ಹರ್ಷ ಚಾವ್ಡಾ ಕೂಡ ಒಬ್ಬ ಮಗನಿಗೆ ಜನ್ಮ ನೀಡಿದ್ದರು. 1945ರ ಆಗಸ್ಟ್ 6ರಂದು ಅಮೆರಿಕವು ಜಪಾನ್ನ ಹಿರೋಶಿಮಾದ ಮೇಲೆ ಅಣುಬಾಂಬನ್ನು ಬೀಳಿಸಿತು. ಲಿಟಲ್ ಬಾಯ್ ಎಂಬ ಹೆಸರಿನ ಆಟಮ್ ಬಾಂಬ್ ಕೆಲವೇ ಸೆಕೆಂಡುಗಳಲ್ಲಿ ಇಡೀ ನಗರವನ್ನು ಬೂದಿ ಮಾಡಿತು. ಈ ದಾಳಿಯಲ್ಲಿ 80,000 ಜನರು ಕೊನೆಯುಸಿರೆಳೆದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಜಪಾನ್ಗೆ ಶರಣಾಗುವಂತೆ ಒತ್ತಾಯಿಸುವ ಉದ್ದೇಶದಿಂದ ಈ ಬಾಂಬನ್ನು ಹಾಕಲಾಗಿತ್ತು. ದಾಳಿಯ ನಂತರವೂ ವಿಕಿರಣದ ಪರಿಣಾಮಗಳಿಂದ ಸಾವಿರಾರು ಜನರು ಸಾವನ್ನಪ್ಪಿದರು ಮತ್ತು ಅನೇಕ ಜನರು ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದರು. ಈ ಘಟನೆಯು ಪರಮಾಣು ಶಸ್ತ್ರಾಸ್ತ್ರಗಳ ಅಪಾಯಗಳ ಬಗ್ಗೆ ಇಡೀ ಜಗತ್ತಿಗೆ ಅರಿವು ಮೂಡಿಸಿತು ಮತ್ತು ಮಾನವ ಇತಿಹಾಸದಲ್ಲಿ ಅತ್ಯಂತ ವಿನಾಶಕಾರಿ ಘಟನೆಗಳಲ್ಲಿ ಒಂದೆನಿಸಿತು. 3 ದಿನಗಳ ನಂತರ 1945ರ ಆಗಸ್ಟ್ 9ರಂದು ನಾಗಸಾಕಿಯ ಮೇಲೆ 2ನೇ ಪರಮಾಣು ಬಾಂಬನ್ನು ಬೀಳಿಸಲಾಯಿತು. ಈ ಬಾಂಬ್ ದಾಳಿಯ ನಂತರ ಜಪಾನ್ 1945ರ ಆಗಸ್ಟ್ 15ರಂದು ಶರಣಾಗಲು ಒಪ್ಪಿಕೊಂಡಿತು ಮತ್ತು ನಂತರ 1945ರ ಸೆಪ್ಟೆಂಬರ್ 2ರಂದು ಜಪಾನ್ ಅಧಿಕೃತ ಶರಣಾಗತಿ ದಾಖಲೆಗೆ ಸಹಿ ಹಾಕಿತು. ಇದರೊಂದಿಗೆ ಎರಡನೇ ವಿಶ್ವ ಸಮರ ಕೊನೆಗೊಂಡಿತು.